ಫಿಲಂ ಮಾತ್ರ ಸೂಪರ್. ನಮ್ ಬಾಸ್ದು ಡಿ ಬಾಸ್ದು ಇಡೀ ಫ್ಯಾಮಿಲಿ ಬಂದು ನೋಡ್ಬೇಕು. ನಮ್ದು ಯಾವ್ದು ಸಾರಥಿ ಬಿಟ್ರೆ ಈ ಮೂವಿ ನಮ್ಗೆ ತುಂಬಾ ಇಷ್ಟ ಆಗೈತೆ. ನಮ್ ಬಾಸ್ ಆಕ್ಟಿಂಗ್ ಮಾತ್ರ ಮಸ್ತ್. ಫೈಟ್, ಡೈಲಾಗು, ಅವ್ರ ಲುಕ್ ಯಾರ ಕೈಲೂ ಮಾಡಕ್ ಆಗಲ್ಲ ಗುರು. ಕನ್ನಡಕ್ಕೋಸ್ಕರನೇ ಇದಾರೆ, ಕನ್ನಡ ಮೂವಿ ಮಾಡ್ಬೇಕು. ಅವ್ರು ಕನ್ನಡಕ್ಕೋಸ್ಕರನೇ ಇದಾರೆ, ನಾವು ಕನ್ನಡ ಅವ್ರ ಮೂವಿ ಯಾವುದೇ ಮೂವಿ ನಾವು ನೋಡ್ತೀವಿ. ಸೂಪರ್ ಆಗಿದೆ, ರೆಕಾರ್ಡ್ ಬ್ರೇಕ್ ಆಗಿದೆ, ಇನ್ನೂ ಆಗುತ್ತೆ. ಕಲೆಕ್ಷನ್ ರೆಕಾರ್ಡ್ ಬ್ರೇಕ್ ಆಗಿದೆ. ಬೇರೆ ರೂಮರ್ಸ್ ಎಬ್ಬಿಸಿದ್ದಾರೆ, ಆಗಿಲ್ಲ ಅಂತ ಪ್ರೊಡ್ಯೂಸರ್ ಹೇಳಿದ್ರು ಅಂತ. ಸುಳ್ಳು, ರೆಕಾರ್ಡ್ ಬ್ರೇಕ್ ಆಗಿದೆ. ಜೈ ಡಿ ಬಾಸ್. ಹೇಳಿ ಎಲ್ಲ ಚೆನ್ನಾಗೈತೆ, ಚೆನ್ನಾಗ್ ಮಾಡಿದ್ದಾರೆ. ಹಿಂಗೆ ಎಲ್ಲ ತೆಗಿಲಿ ಫಿಲಂ ಎಲ್ಲ ತುಂಬಾ ಚೆನ್ನಾಗಿದೆ. ಜೈ ಡಿ ಬಾಸ್. ಎಲ್ಲ ಸೀರಿಯಲ್ ಇದೆ, ಚೆನ್ನಾಗಿದೆ. ದರ್ಶನ್ ಅವ್ರ ಮೊದಲನೇ ಬಾರಿಗೆ ಒಳ್ಳೆ ಸ್ಟೋರಿ ಓರಿಯೆಂಟೆಡ್, ಕಂಟೆಂಟ್ ಓರಿಯೆಂಟೆಡ್ ಸೆಲೆಕ್ಟ್ ಮಾಡಿದ್ದಾರೆ. ಸ್ಟೋರಿ ಓರಿಯೆಂಟೆಡ್, ಕಂಟೆಂಟ್ ಓರಿಯೆಂಟೆಡ್ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿದ್ದಾರೆ. ಇದು ಕನ್ನಡಕ್ಕೆ ಮೀಸಲಾಗದೆ ಪರಭಾಷೆಗೆ ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸ್ಟೋರಿನೂ ಚೆನ್ನಾಗಿದೆ, ಕಂಟೆಂಟು ಚೆನ್ನಾಗಿದೆ, ಒಂದು ಮೆಸೇಜ್ ಇದೆ, ಅದು ಚೆನ್ನಾಗಿ ತಲುಪಿಸಿದ್ದಾರೆ. ಆಕ್ಷನ್ ಸೆಂಟಿಮೆಂಟ್ ಕೊಡ್ಬೋದು, ಚೆನ್ನಾಗಿ ಕೊಡ್ಬೋದು, ಹಿಟ್ ಆಗುತ್ತೆ. ಬೇರೆ ಏನ್ ಅನ್ಕೊಂಡಿದ್ರೆ ಗೊತ್ತಿಲ್ಲ, ಇದ್ರಿಂದ ಅವರು ಬೆಳೆಯೋ ಚಾನ್ಸಸ್ ತುಂಬಾ ಇದೆ. ಕೊಡ್ಬೋದು ಪಾನ್ ಇಂಡಿಯಾ. ಬನ್ನಿ ಮೇಡಮ್, ಬನ್ನಿ. ಸಖತ್ತಾಗಿತ್ತು ಮೂವಿ, ಮಾತ್ರ ತುಂಬಾ ಎಂಜಾಯ್ ಮಾಡಿದೀವಿ ನಾವು. ಸಖತ್ತಾಗಿತ್ತು, ತುಂಬಾ ಎಂಜಾಯ್ ಮಾಡಿದೀವಿ. ಮೂವಿಯಲ್ಲಿ ಅದೇ ರೈತರಿಗೆಲ್ಲ ಸಹಾಯ ಮಾಡಿದ್ದು, ಅದನ್ನೆಲ್ಲ ಜಾರಿಗೆ ತಂದಿದ್ದು ತುಂಬಾ ಇಷ್ಟ ಆಯ್ತು ನಮ್ಗೆ. ದರ್ಶನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮೂವಿಲಿ ಎಲ್ಲ ಸೀನು ಇಷ್ಟ ಆಯ್ತು. ಸಾಂಗ್ಸ್ ಹಿಟ್ಟು, ಪಿಕ್ಚರ್ 100 days ಡೆಫಿನೆಟ್ಲಿ ಓಡುತ್ತೆ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲಾರು ನೋಡ್ಬೇಕಾಗಿರೋ ತರನೇ ಇದೆ. ಸಿನಿಮಾ ಮಾತ್ರ ಏನ್ ಹೇಳಪ್ಪ ಅಂದ್ರೆ ಜಾತಿ ಕುಲ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ರಾಜಕೀಯದು ಸ್ವಲ್ಪ ಚೆನ್ನಾಗಿ, ಅದು ಒಂದ್ ಸ್ವಲ್ಪ ಸರ್ಕಾರದ ಏನ್ ಹೆಲ್ಪ್ ಆಗುತ್ತೆ ಜನಕ್ಕೆ ಅನ್ನೋದು ತೋರಿಸಿದ್ದಾರೆ. ಮತ್ತೆ ಏನಪ್ಪಾ ಅಂದ್ರೆ ರೈತರು ಮುಖ್ಯವಾಗಿ ರೈತರು ತೋರಿಸಿದ್ದಾರೆ. ಅವರಿಂದ ನಾವು ಅನ್ನ ತಿಂತಿರೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಮತ್ತೆ ಅಲ್ಲೇ ಕುತ್ಕೊಂಡು ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತಾ ಇತ್ತು. ತುಂಬಾ ಖುಷಿ ಆಯ್ತು. ಇಲ್ಲ ಆತರ ಇಲ್ಲ, ಸಿನಿಮಾ ನೋಡ್ಲೇಬೇಕು, ಮಾತ್ರ ಜನ ನೋಡ್ಲೇಬೇಕು. ಎಲ್ಲಾ ತರ ಮೆಸೇಜು ಇದೆ ಅದ್ರಲ್ಲಿ, ತುಂಬಾ ಚೆನ್ನಾಗಿದೆ. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಾವು ಫ್ಯಾಮಿಲಿ ಫುಲ್ಲು ಬಂದು ನೋಡಿದ್ವಿ. ಎಲ್ಲಾರು ಹಿಂಗೆ ಬಂದು ನೋಡಿ ಪ್ರೋತ್ಸಾಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಜಾತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ನೋಡ್ಬೋದು ಸರ್, ಫ್ಯಾಮಿಲಿ ಸಮೇತ ನೋಡ್ಬೋದು. ತುಂಬಾ ಚೆನ್ನಾಗಿದೆ.